ನಮಸ್ಕಾರ. ಯುಎಸ್ಎ ವಿರುದ್ಧ ಭಾರತ ಗೆದ್ದ ಬಳಿಕ ಬದಲಾಯಿತು ಟಿ20 ವಿಶ್ವಕಪ್ನ ಸಂಪೂರ್ಣ ಪಾಯಿಂಟ್ಸ್ ಟೇಬಲ್. ಯಾವ ಗುಂಪಿನಲ್ಲಿ ಯಾವ ಟೀಮ್ ಟಾಪ್ ಗೊತ್ತಾ? ಅಷ್ಟಕ್ಕೂ ಮೊದಲ ದಿನದ ಟಿ20 ವಿಶ್ವಕಪ್ ಟೂರ್ನಿಯ 3 ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ನಿನ್ನೆಯಿಂದ 2026ರ ಚುಟುಕು ಮಹಾ ಸಂಗ್ರಾಮ ಅಂತ ಕರೆಸಿಕೊಳ್ಳೋ 2026ರ ಟಿ20 ವಿಶ್ವಕಪ್ ಆರಂಭಗೊಂಡಿದೆ ಸ್ನೇಹಿತರೆ. 20 ದೇಶಗಳ ನಡುವೆ ನಡೆಯುತ್ತಿರುವ ಈ ಬಿಗ್ ಟೂರ್ನಮೆಂಟ್ ನಲ್ಲಿ ಈಗಾಗಲೇ ಮೊದಲ ದಿನ ಮುಕ್ತಾಯಗೊಂಡಿದ್ದು 3 ಪಂದ್ಯಗಳು ಪೂರ್ಣಗೊಂಡಿವೆ. 3 ಮ್ಯಾಚ್ಗಳು ಪೂರ್ಣಗೊಂಡಿವೆ. ಟೂರ್ನಿಯ ಉದ್ಘಾಟನಾ ಪಂದ್ಯ ಶ್ರೀಲಂಕಾದಲ್ಲಿ ನಡೆದಿತ್ತು. ಮೊದಲ ಪಂದ್ಯದಲ್ಲಿ ಪಾಕ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಶ್ರೀಲಂಕಾದ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಪಾಕ್ ಕೊನೆಗೂ 3 ವಿಕೆಟ್ಗಳ ರೋಚಕ ಗೆಲುವು ಪಡೆದುಕೊಂಡು ಟೂರ್ನಿಯಲ್ಲಿ ಗೆಲುವಿನ ನಗೆ ಬೀರಿದೆ ಸ್ನೇಹಿತರೆ. ಇನ್ನು ದ್ವಿತೀಯ ಮ್ಯಾಚ್ ಭಾರತದಲ್ಲಿ ನಡೆದಿತ್ತು. ಇನ್ಫ್ಯಾಕ್ಟ್ ಇದು ಭಾರತದಲ್ಲಿ ಈ ಟಿ20 ವಿಶ್ವಕಪ್ ನ ಮೊದಲ ಪಂದ್ಯ ಅಂತ ಹೇಳಬಹುದು. ಈ ಪಂದ್ಯ ವೆಸ್ಟ್ ಇಂಡೀಸ್ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ಕಲ್ಕತ್ತಾದ ಇಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ 35 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು ಸ್ನೇಹಿತರೆ. ಇನ್ನು ಪ್ರೈಮ್ ಟೈಮ್ ಪಂದ್ಯದಲ್ಲಿ ಭಾರತ ಮತ್ತು ಯುಎಸ್ಎ ತಂಡಗಳು ಮುಖಾಮುಖಿಯಾಗಿದ್ದವು. ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ 29 ರನ್ಗಳ ರೋಚಕ ಗೆಲುವು ದಾಖಲಿಸಿತ್ತು ಸ್ನೇಹಿತರೆ. ಸೂರ್ಯಕುಮಾರ್ ಯಾದವ್ ಆಡಿದ ಅಜಯ್ 84 ರನ್ಗಳ ಮ್ಯಾಜಿಕಲ್ ಇನ್ನಿಂಗ್ಸ್ ಗೆಲುವಿನ ಕೀ ಎನಿಸಿಕೊಂಡಿತು. ಇದರೊಂದಿಗೆ ಟೀಮ್ ಇಂಡಿಯಾದ ಗೆಲುವಿನ ಖಾತೆ ಕೂಡ ತೆರೆದುಕೊಂಡಿದೆ. ಹೀಗಾಗಿ ಟಿ20 ವಿಶ್ವಕಪ್ ನಲ್ಲಿ ಮೊದಲ ದಿನವೇ 3 ಪಂದ್ಯಗಳು ಮುಕ್ತಾಯಗೊಂಡಿದ್ದು ಇದೀಗ ರಿಲೀಸ್ ಆಗಿರುವ 4 ಗುಂಪಿನ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರೋಣ ಬನ್ನಿ. ಮೊದಲನೇದಾಗಿ ಎ ಗ್ರೂಪ್ ನ ಬಗ್ಗೆ ಮಾತನಾಡುವುದಾದ್ರೆ ಎ ಗುಂಪಿನಲ್ಲಿ ಟೀಮ್ ಇಂಡಿಯಾ ಮೊದಲ ಸ್ಥಾನದಲ್ಲಿದ್ದು ಭಾರತ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು 2 ಅಂಕಗಳೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಪಾಕ್ ಪಡೆಯಿದ್ದು ಪಾಕ್ ಕೂಡ ಆಡಿದ 1 ಪಂದ್ಯದಿಂದ 2 ಅಂಕಗಳನ್ನು ಸಂಪಾದಿಸಿಕೊಂಡು ನೆಟ್ ರನ್ ರೇಟ್ ಆಧಾರದ ಮೇಲೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ ತೃತೀಯ ಮತ್ತು 4ನೇ 5ನೇ ಸ್ಥಾನದಲ್ಲಿ ಕ್ರಮವಾಗಿ ನೆದರ್ಲ್ಯಾಂಡ್, ಯುಎಸ್ಎ ಮತ್ತು ನಮೀಬಿಯಾ ತಂಡಗಳು ಸ್ಥಾನ ಪಡೆದುಕೊಂಡಿವೆ. ಇನ್ನು ಬಿ ಗುಂಪಿನ ಬಗ್ಗೆ ಮಾತನಾಡುವುದಾದರೆ ಈ ಗುಂಪಿನ ತಂಡಗಳು ಯಾವುದೇ ಪಂದ್ಯಗಳನ್ನ ಆಡಿಲ್ಲ ಸ್ನೇಹಿತರೆ. ಈ ಗುಂಪಿನಲ್ಲಿ ಆಸ್ಟ್ರೇಲಿಯಾ, ಐರ್ಲೆಂಡ್, ಒಮಾನ್ ಮತ್ತು ಶ್ರೀಲಂಕಾ ಹಾಗೂ ಜಿಂಬಾಬ್ವೆ ತಂಡಗಳಿವೆ. ಇನ್ನು ಸಿ ಗ್ರೂಪ್ ನ ಬಗ್ಗೆ ಮಾತನಾಡುವುದಾದರೆ ಸಿ ಗುಂಪಿನಲ್ಲಿ ವೆಸ್ಟ್ ಇಂಡೀಸ್ ಮೊದಲ ಸ್ಥಾನದಲ್ಲಿದ್ದು ವಿಂಡೀಸ್ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಗೆದ್ದುಕೊಂಡು 2 ಅಂಕಗಳೊಂದಿಗೆ ಟೇಬಲ್ ಟಾಪರ್ಸ್ ಆಗಿ ಈ ಹಂತದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಇನ್ನು ದ್ವಿತೀಯ ಸ್ಥಾನದಲ್ಲಿ ಸ್ಕಾಟ್ಲೆಂಡ್ ತಂಡವಿದ್ದು ಸ್ಕಾಟ್ಲೆಂಡ್ ಕೂಡ ಆಡಿದ 1 ಪಂದ್ಯದಿಂದ ಆ ಮ್ಯಾಚ್ ಸೋತು ಯಾವುದೇ ಅಂಕಗಳನ್ನು ಕಲೆ ಹಾಕಲಾಗದೆ ದ್ವಿತೀಯ ಸ್ಥಾನದಲ್ಲಿದೆ. ಇನ್ನುಳಿದಂತೆ ಕ್ರಮವಾಗಿ ಇಂಗ್ಲೆಂಡ್, ಇಟಲಿ ಮತ್ತು ನೇಪಾಳ ತಂಡಗಳು 3ನೇ, 4ನೇ ಮತ್ತು 5ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಇನ್ನು ಡಿ ಗ್ರೂಪ್ ನ ಬಗ್ಗೆ ಮಾತನಾಡುವುದಾದರೆ ಡಿ ಗುಂಪಿನ ತಂಡಗಳು ಯಾವುದೇ ಪಂದ್ಯಗಳನ್ನ ಆಡಿಲ್ಲ. ಇದು ಡೆತ್ ಆಫ್ ಗ್ರೂಪ್ ಅಂತಾನು ಕೂಡ ಕಳಿಸ್ಕೊಳ್ತಾ ಇದೆ. ಯಾಕಂದ್ರೆ ಈ ಗ್ರೂಪ್ ನಲ್ಲಿ ಸ್ಟ್ರಾಂಗ್ ಟೀಮ್ ಗಳಾಗಿ ಅಫ್ಘಾನಿಸ್ತಾನ್, ನ್ಯೂಜಿಲೆಂಡ್ ಹಾಗೂ ಸೌತ್ ಆಫ್ರಿಕಾ ತಂಡಗಳು ಕಾಣಿಸಿಕೊಳ್ತಾ ಇವೆ. ಈ 4 ಗುಂಪುಗಳಿಂದ ಲೀಗ್ ಹಂತದ ಪಂದ್ಯದ ಮುಕ್ತಾಯದ ಬಳಿಕ ಟಾಪ್ 2 ಸ್ಥಾನವನ್ನ ಪಡೆದುಕೊಂಡ ತಂಡಗಳು ಸೂಪರ್ 8ರ ಹಂತಕ್ಕೆ ಕ್ವಾಲಿಫೈ ಆಗ್ತಾವೆ. ಅಲ್ಲಿಂದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಗಳು ನಡೆಯುತ್ತವೆ. ನೋಡಿದ್ರಲ್ಲ, ಮೊದಲ ದಿನದ ಟಿ20 ವಿಶ್ವಕಪ್ನ 3 ಪಂದ್ಯಗಳ ಮುಕ್ತಾಯದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.